ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಸಿಸ್ಟರ್ಸು ಹಾಗೆ ನನ್ನ ನಾದಿನಿ ಎಲ್ಲರೂ ಹೊರಟಿದ್ದು ಗಾಂಧಿ ಬಜಾರ್ ಕಡೆಗೆ. ಯಾಕೆ ಏನು ಅಂತ ಹೇಳಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಇವಾಗ ಟ್ಯಾಟೂ ಸ್ಟುಡಿಯೋಗೆ ಬಂದ್ವಿ. ಆ್ಯಕ್ಚುಲಿ ನನ್ನ ತಂಗಿ ಮತ್ತು ನನ್ನ ನಾದಿನಿ ಇಬ್ಬರು ಟ್ಯಾಟೂ ಹಾಕ್ಸ್ಕೊತೀನಿ ಅಂತ ಹೇಳಿ ಬಂದಿದ್ದಾರೆ. ಸೊ ನೋಡಬೇಕು, ಒಂದೇ ಥಾಟ್ ಇಟ್ಕೊಂಡಿದ್ದಾರೆ ಈ ಥರ ಹಾಕಿಸ್ಕೊಬೇಕು ಅಂತ. ಬಟ್ ಇನ್ನೂ ಫೈನಲ್ ಸೆಲೆಕ್ಟ್ ಆಗಿಲ್ಲ. ಸೊ ಇವಾಗ ಶಾಪ್ ಹೋದ್ಮೇಲೆ ಡಿಸೈಡ್ ಮಾಡಿ ಡಿಸೈನ್ನ ಮಾಡಿಸ್ಕೊತಾರೆ. ಸೊ ನೋಡೋಣ ಬನ್ನಿ, ಹೇಗೆ ಟ್ಯಾಟೋ ಹಾಕ್ತಾರೆ, ಹೆಂಗೆ ಫಿನಿಶಿಂಗ್ ಬರುತ್ತೆ, ಯಾವ್ದು ಸೆಲೆಕ್ಟ್ ಮಾಡಿ ಯಾವ್ದು ಹಾಕ್ಸ್ಕೊತಾರೆ ಅಂತ ನೋಡೋಣ. ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ಆ್ಯಕ್ಚುಲಿ ನನಗೂ ಟ್ಯಾಟೋ ಹಾಕ್ಸ್ಕೊಳ್ಳೋದು ಇಷ್ಟ, ಆದರೆ ಇವಾಗ ಪ್ರೆಗ್ನೆಂಟ್ ಆಗಿರೋ ಕಾರಣ ಹಾಕಿಸ್ಕೊಳ್ಳೋ ಹಾಗಿಲ್ಲ. ನಮ್ಮ ಜಯಶ್ರೀಗೂ ಹಾಕ್ಸ್ಕೊಳ್ಳೋಕೆ ಇಷ್ಟ, ಆದರೆ ಅವಳು ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟಾಪ್ ಮಾಡಿಬಿಡ್ತಾರೆ, ಏಕೆಂದರೆ ಅವಳಿಗೆ ಅಷ್ಟೊಂದು ಭಯ. ಸೊ ಇನ್ನೂ ಶಾಪ್ ಓಪನ್ ಆಗಿಲ್ಲ. ಶಾಪ್ ಇರೋದು ಗಾಂಧಿ ಬಜಾರಲ್ಲಿ, ಈ ಕಡೆ ಇರೋದು. ತುಂಬ ಜೋಶಲ್ಲಿದ್ದಾಳೆ ಆ್ಯಕ್ಚುಲಿ ಭೂಮಿಕಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಶೇಮ ಆಲ್ರೆಡಿ 3-4 ಹಾಕ್ಸ್ಕೊಂಡಿದ್ದಾಳೆ, ಅವಳಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅತ್ತೆ ಹೆಂಗೆ ಅನ್ನಿಸ್ತಾ ಇದೆ? ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಅತ್ತೆ. ಹಾಕಿಸ್ಕೊಂಡ ಮೇಲೆಲ್ಲ ಫಸ್ಟು ಹಿಂಗೆ ಹಾಕ್ತಾರಲ್ಲ ಅವಾಗ. ಇಲ್ಲಿ ನೋಡಿ, ನಮ್ಮ ತರಲೆ ಏನು ಮಾಡ್ತದೆ, ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ. ನಮ್ಮ ತರಲೆ ಏನು ಹಾಕಿಸ್ಕೊಬೇಕಂತೆ. ನೀನೇನು ಹಾಕ್ಸ್ಕೊಬೇಕಮ್ಮ? ಏನು ಹಾಕ್ಸ್ಕೋಬೇಕು ವಿರಾಟ್ ನೀನು? ಅವನಿಗೆ ಸ್ಪೈಡರ್ ಮ್ಯಾನ್ ಬೇಕಂತೆ. ಎಲ್ಲಿ ಹಾಕ್ಸೋಣ ಸ್ಪೈಡರ್ ಮ್ಯಾನು? ಇಲ್ಲಿ ಹಾಕ್ಸ್ಬೇಕಾ? ಇಲ್ಲಿ ಬೇಕಾ? ಓಕೆ, ಹಾಕ್ಸೋಣ. ಅದೇ ನಿನ್ಗೆ ಎಷ್ಟು ಏಜ್ ಆಗಿರ್ಬೇಕು ಹೇಳು? ಏಜ್ ಎಷ್ಟಾಗಿರಬೇಕು? ನಿನಗೆ 5 ಇಯರ್ಸು. ಹಾಕಿಸ್ಕೊಳಕ್ಕೆ ಎಷ್ಟು ಏಜ್ ಆಗಿರಬೇಕು? 20 ಇಯರ್ಸ್ ಆಗಿರ್ಬೇಕಲ್ವಾ? ಸೊ ಇನ್ನು ನಿನಗೆ 15 ಇಯರ್ಸ್ ಆಗಬೇಕು. ಓಕೆನಾ? ಅವ್ರಿಗೆ ಅತ್ತೆ ಅವ್ರಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ, ಅವರು ಹಾಕಿಸ್ಕೋಬೋದು ಇವಾಗ, ಅಲ್ವಾ ಅತ್ತೆ? ಫಸ್ಟ್ ಟ್ಯಾಟು ಕಂಪ್ಲೀಟ್ ಆಯಿತು. ಕ್ಷೇಮಂದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ ಹೇಗೆ ಬಂದಿರುತ್ತೆ ಫಿನಿಶಿಂಗ್ ಅಂತ ನೋಡೋದಕ್ಕೆ. ಬಟ್ ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿತ್ತು ಫಿನಿಶಿಂಗು. ನೀವೇ ನೋಡ್ತಾ ಇರ್ಬೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಡಿಸೈನ್ ಅಂತ. ಎರಡು ಮೂರು ಹಾಕ್ಸ್ಕೊಂಡಿರೊಳಗೆ ನೋವಾರ್ದಲ್ಲ. ಸೆಕೆಂಡ್ ಟ್ಯಾಟು ಬಂದು ವ್ರಿಸ್ಟ್ ಮೇಲೆ ಬಿ ಯುವರ್ ಸೆಲ್ಫ್ ಅಂತ ವರ್ಡಿಂಗ್ಸ್ ಬರ್ಸ್ಕೊಂಡಿಲ್ಲ. ಬಟ್ ಇದು ಹಾಕ್ಸ್ಕೊಳ್ಳುವಾಗ ಅವಳಿಗೆ ತುಂಬಾ ಪೇನ್ ಆಯಿತು. ಅವರು ಟ್ಯಾಟು ನೋಟ್ಸ್ ಇಷ್ಟ ಇದೆ ಅಂತ ಜ್ಯೂಸ್ ಕುಡಿತವ್ರೆ. ಇವರು ನೆಕ್ಸ್ಟ್ ನಂದು ಬರುತ್ತಲ್ಲ ಅಂತ ಟೆನ್ಷನ್ ಅಂತ ಕುತ್ಕೊಂಡು ಕಾಯ್ತವ್ರೆ. ಅವ್ರು ಆಲ್ರೆಡಿ ಟೆನ್ಷನ್ ಆಗೋರೆ. ಆಲ್ರೆಡಿ ಟೆನ್ಷನ್. ನಾವು ಭೂಮಿಕನ್ ಜೋಶ್ ನೋಡ್ಬಿಟ್ಟು ಪ್ರಾಬಬ್ಲಿ ಅವಳಿಗೆ ಏನು ಪೇಯ್ನ್ ಆಗಲ್ಲ ಅನಿಸುತ್ತೆ. ಶಿ ಕ್ಯಾನ್ ಬೇರ್ ದ ಪೇನ್ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡ್ತಾ ಅವಳು ಸ್ಟಾರ್ಟ್ ಆಗ್ತಿದ್ದಂಗೆ ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ. ಒಂದ್ಸಲಿ ಅಷ್ಟೇ, ಆಮೇಲೆ ನೋವಲ್ಲ. ಅತ್ತೆ ಸೆಕೆಂಡ್ ಒನ್ ಹಾಕ್ಸ್ತಾ ಇವಾಗ. ಫಸ್ಟ್ ಟೈಮ್ ಬಂದು ಎರಡನೇ ಟ್ಯಾಟು ಹಾಕ್ಸ್ಕೊತಾ ಇದ್ದಾರೆ. ಅಷ್ಟು ಜೋಶ್. ಸ್ವಲ್ಪ ಫೇಸ್ ಈ ಕಡೆ ಸ್ವಲ್ಪ ನ್ಯಾಚುರಲ್ ರಿಯಾಕ್ಷನ್. ಇವಾಗ ಭೂಮಿಕಾ ಒಂದೇ ಟ್ಯಾಟು ಹಾಕ್ಸ್ಕೊಬೇಕು ಅಂತ ಹೇಳಿ ಬಂದಿದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ ರೈಟ್ ಹ್ಯಾಂಡಲ್ಲಿ ಈ ಒಂದು ಟ್ಯಾಟೂನ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡಿದ್ವಿ ಲೆಫ್ಟ್ ಸೈಡಲ್ಲಿ ಅವರ ಅಂದರೆ ಮಾಮ್ ಡ್ಯಾಡ್ ಅಂತ ಹಾಕ್ಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿ ಅದು ಹೇಗಿದೆ ಅಂತ. ಇವತ್ತು ಅವ್ರ ಅಪ್ಪ ಅಮ್ಮಂದು ಇಬ್ಬರದು ಆ್ಯನಿವರ್ಸರಿ ಇದ್ದಿದ್ದ ಕಾರಣ ಇದು ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಆಗಿತ್ತು. ಸೊ ಗೈಸ್, ಫೈನಲಿ ಅಮ್ಮೂಜಿಗೆ ಮಾಡಿಸ್ಕೊಳ್ಳೋಕೆ ಒಪ್ಕೊಂಡಿದ್ದಾಳೆ. ನಮ್ಮ ಫೋನ್ ಮಾಡಿ ಬೇಡ ಅಂತ ಅಂದರೂ ಕೂಡ ಇವಾಗ ಮಾಡಿಸ್ಕೊತೀನಿ ಅಂತ ಹೇಳಿ ಸೈನ್ ಮಾಡ್ತಾ ಇದ್ದಾಳೆ. ಆದರೆ ಅವಳದು ಚಿಕ್ಕದು, ತುಂಬ ದೊಡ್ಡದಾಗಲ್ಲ, ನೋವು ತಡೆಯೋಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ಮಾಲ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಅಮ್ಮುಚಿಕಿ, ಆರ್ ಯು ಎಕ್ಸೈಟೆಡ್?
ಭಯ. ಅದೇ ಭಯ ಆಗ್ತಿದೆ ಅಂದರೆ ಯಾಕೆ ಹಾಕ್ಸ್ಕೋಬೇಕು? ಈ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದ್ದೆ ನಾನು ಆ್ಯಕ್ಚುಲಿ. ಅವರಿಬ್ರು ಒಂಚೂರು ರಿಯಾಕ್ಟ್ ಮಾಡಿಲ್ಲ. ಭೂಮಿಕಾ ಸ್ಟ್ರಾಂಗ್ ಆಗಿರ್ಲಿ, ಇವಳು ಹಾಕ್ಸ್ಕೊತಾ ಇರೋದು ಇಷ್ಟಕ್ಕೆ. ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನ್ನ ಮಗ ಅವಳು ಬೂಸ್ಟ್ ಅಪ್ ಮಾಡ್ತಾ ಇದ್ದಾನೆ. ಅಷ್ಟೊಂದು ನೋಡ್ತಾ ಇದೆಯಮ್ಮ? ನೀರೇ ಬಂದ್ಬಿಟ್ಟು. ಅಯ್ಯೋ, ಇನ್ನೇನಾದ್ರೂ ದೊಡ್ಡದು ಹಾಕ್ಸ್ಕೊಂಡ್ಬಿಟ್ರೆ ಅಮ್ಮು ಕತ್ತೆ ಅಷ್ಟೇ. ಅಷ್ಟಕ್ಕೆ ಈಗೆಲ್ಲ ಅಷ್ಟು ಪೇನ್ ಇಲ್ಲ, ಬಟ್ ಫಿಲ್ ಮಾಡೋದಕ್ಕೆ ಪೇನ್ ಆಗುತ್ತೆ ಅಷ್ಟೇ. ನೋಡಿ ಫೈನಲಿ ಹೌ ಆರ್ ಯು ಫೀಲಿಂಗ್ ಅಮ್ಮ? ಇವಾಗ ಪೇನ್ ಇಲ್ಲ, ಬಟ್ ಹಾಕೊಂಡು ಪೇನ್ ಇತ್ತು ಅಷ್ಟೇ. ಇನ್ಯಾವುದು ಹಾಕ್ಸ್ಕೊಡೋಲ್ಲ. ಫೈನಲ್ ಆಯಿತು. ಫೈನಲ್ ಟ್ಯಾಟು ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು, ಅಮ್ಮು ಮತ್ತು ನನ್ನ ಮಗ 3 ಜನ ಆಟೋದಲ್ಲಿ ಜಯನಗರ 3rd ಬ್ಲಾಕ್ ಹೋದ್ವಿ. ಅಷ್ಟರಲ್ಲಿ ಆಲ್ರೆಡಿ ಭೂಮಿಕಾ ಮತ್ತು ನನ್ನ ತಂಗಿ ಕ್ಷೇಮ ಇಬ್ಬರೂ ಅಲ್ಲಿಗೆ ರೀಚ್ ಆಗಿದ್ರು. ಯಾಕೆಂದರೆ ಅವರು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ಲೇಟ್ ಆಗುತ್ತೆ ಅಂತ ಅವರು ಬೈಕಲ್ಲಿ ಬೇಗನೆ ಹೋಗಿದ್ರು. ಸೊ ನಾವು ಕೂಡ ಅಲ್ಲಿ ಹೋದ್ವಿ. ಅಲ್ಲೇ ಕೆಳಗಡೆ ಹೋಟೆಲ್ ಇತ್ತು. ಪಾಪು ಹೊಟ್ಟೆ ಸಿಕ್ತು, ನನಗೆ ಹೊಟ್ಟೆ ಸಿಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಲಂಚ್ನ ಅಲ್ಲೇ ಮುಗಿಸ್ಕೊಂಡ್ವಿ. ನೈಸ್. ಇವಾಗ ಕ್ಷೇಮ ನೈಲ್ಸ್ ಮಾಡಿಸ್ಕೊಂಡು ಬಂದಿದ್ದಾಳೆ. ಶೋ ಯುವರ್ ನೈಲ್ಸ್. ಸ್ವಲ್ಪ ಅವ್ರಿಗೆ ಟೈಮ್ ಆಗಿಬಿಟ್ಟಿದೆ ಅಂತ ಅದಕ್ಕೆ 400 ರೂಪೀಸ್ ಪೇ ಮಾಡಿದ್ದಾರೆ. ಅವೈಲೇಬಲ್ ಇದೆ, ಅದನ್ನೇ ಮಾಡಿಸ್ಕೊಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ತೋರಿಸೋದು ನೋಡ್ಕೊಂಡು. ಇವಾಗ ಭೂಮಿಕಾ ಮಾಡಿಸ್ತಾ ಇದ್ದಾಳೆ ಮೇಲ್ಗಡೆ. ಹೋಗಿ ನೋಡೋಣ ಬನ್ನಿ ಹೆಂಗೆ ಮಾಡಿಸ್ತಾ ಇದ್ದಾರೆ ಅಂತ. ಹೌದಾ? ಈಗ ನಾನೇ ಬೇಗ ಹತ್ತಿ ಬೇಗ. ಸೊ ಇದಿರೋದು ಜಯನಗರ್ 3rd ಬ್ಲಾಕಲ್ಲಿ. ಜಯನಗರ್ 3rd ಬ್ಲಾಕ್ RR ಗೋಲ್ಡ್ ಪ್ಯಾಲೇಸ್ ಆಪೋಸಿಟ್ ರೋಡಲ್ಲಿ ಬರುತ್ತೆ. ಅಂದರೆ ಭೀಮಾ ಜ್ಯುವೆಲ್ಸ್ ಇದೆಯಲ್ಲ, ಭೀಮಾ ಜ್ಯುವೆಲ್ಸ್ ರೋಡಲ್ಲೇ ಬರುತ್ತೆ. ನೋಡಿ, ಇದೆಲ್ಲ ನೈಟ್ ಬ್ಯೂಟಿ. ನಮ್ಮ ಭೂಮಿಕಾ ಅವರು ಮಾಡಿಸ್ಕೊತಾ ಇದ್ದಾರೆ.
ಇದು ಹೆಸರು ಶಾಪ್ ನೇಮ್ ಲಾ ನೇಲ್ ಬ್ಯೂಟಿ ಅಂತ. ನಡಿ ಆಚೆ ನಡಿ, ಅಲ್ಲಿ ಕುತ್ಕೊಳ್ಳೋಣ ಬಾ, ಇದು ಬರಬಾರ್ದು ನಾವು. ಮತ್ತೆ ನೀನು ಬೇಜಾನ್ ಕೆಲಸ ಇದೆ. ಇನ್ನು 1 hour ಆಗುತ್ತಾ ಬೊಮ್ಮು? 30 minutes. 30 minutes. ಓಕೆ. ಭೂಮಿಕಂದು ಇನ್ನೂ 30 to 40 minutes ಆಗುತ್ತೆ ಫಿನಿಶ್ ಆಗೋದಕ್ಕೆ ಅಂತ ಹೇಳಿದ್ರು. ಅವಳಿನ್ನು ನೇಲ್ ಪೇಂಟ್ ಚೂಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವು ಸುಮ್ಮನೆ ಅಲ್ಲೇ ಇರೋ ಬದಲು ಜಯನಗರ್ 4th ಬ್ಲಾಕ್ ಹೋಗೋಣ, ಯಾಕೆಂದರೆ ಅವಳು ಡ್ರೆಸ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು, 3 piece ಸೆಟ್ಟು. ಸೊ ನಾನು ಮತ್ತು ಜಯಶ್ರೀ ಏನು ಮಾಡಿದ್ವಿ, ಹೊರಟ್ಬಿಟ್ವಿ ಪಾಪು ಕರ್ಕೊಂಡು. ಇವರಿಬ್ಬರು ಗಾಡಿನಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಲೇಟ್ ಆಗುತ್ತೆ ಅಂತ ನಾವಿಬ್ಬರು ಹೊರಟು ಜಯನಗರ್ ಕಡೆಗೆ ಬಂದ್ವಿ. ಸೊ ನನ್ನ ಮಗ ನೋಡಿ ಶಾಪಿಂಗ್ ಸ್ಟಾರ್ಟ್ ಮಾಡ್ದೆ. ಅವನಿಗೆ ನಡುವೆ RCB ಟಿ ಶರ್ಟ್ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲಿ ನೋಡಿದ್ರು ಮಮ್ಮಿ ಕೊಡಿಸು ಅಂತ ಇದೆ. ಫೈನಲಿ ಅಲ್ಲಿ ಫುಟ್ಪಾತಲ್ಲಿ ಸಿಕ್ತು, ಅದು ತೊಗೊಂಡಿದ್ದು ಖುಷಿ ನೋಡಿ ಅವನು. ಸೊ ಗೈಸ್, ಇವಾಗ ಜಯನಗರ್ 4th ಬ್ಲಾಕ್ ಶಾಪಿಂಗ್ ಮಾಲಿಗೆ ಬಂದಿದ್ದೀವಿ, ಕಾಂಪ್ಲೆಕ್ಸ್ಗೆ. ಕ್ಷೇಮ ಮತ್ತು ಅಮ್ಮು ಬರಬೇಕು. ಇಲ್ಲಿ 3 piece ಸೆಟ್ ಬೇಕಂತೆ ಭೂಮಿಕಂಗೆ, ಅದಕ್ಕೆ ತೊಗೊಳಕ್ಕೆ ಅಂತ ಹೇಳಿ ಬಂದಿದ್ದೀವಿ. ವಿರಾಟ್ ಸುಸ್ತಾಗಿ ಕೂತ್ಕೊಂಡಿದ್ದಾನೆ, ಅವನಿಗೆ ತುಂಬ ಖುಷಿಯಾಗಿದೆ. ಯಾಕೆ ಅಂತಂದರೆ ಅವನ ಫೇವ್ರೇಟ್ RCB ಟಿ ಶರ್ಟ್ ತೊಗೊಂಡಿದ್ದಾನೆ ಅಂತ ಅವನು ಖುಷಿ ನೋಡಿ. ಅದಕ್ಕೆ ಕವರ್ ಅವನ ಹತ್ರನೇ ಇಟ್ಕೊಬಿಟ್ಟಿದ್ದಾನೆ. ಆಯಿತು ಬಿಡಮ್ಮ, ನೋಡಿದ್ವಿ ಬಿಡಿ. ಸೊ ಭೂಮಿಕಾ ಮತ್ತು ಕ್ಷೇಮಿಗೆ ವೆಯ್ಟ್ ಮಾಡ್ತಿದ್ದ ಕಾರಣ ಏನು ಮಾಡೋದು, ಆಚೆ ನಿಂತ್ಕೊಂಡು ಅಂತ ಹೇಳಿ ನಾನು ನನ್ನ ಮಗ ಇಬ್ಬರು ಒಳಗಡೆ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ ಅಂತ ಹೇಳಿ ಹಾಗೆ 1 ರೌಂಡ್ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ. ವಿರಾಟ್ ಒಂದು ಸ್ಟೋರಿ ಬುಕ್ ತೊಗೊಂಡ. ಸ್ಟೋರಿ ಬುಕ್ ಅಂದರೆ ಅವ್ರಿಗೆ ಸಖತ್ ಇಷ್ಟ, ಅದಕ್ಕೆ ಒಂದು ಸ್ಟೋರಿ ಬುಕ್ ತೊಗೊಂಡ. ಮನೇಲಿ ತುಂಬ ಸ್ಟೋರಿ ಬುಕ್ಸ್ ಇದೆ. ಇವಾಗ ಶಾಪಿಗೆ ಬಂದಿದ್ದೀವಿ, ಭೂಮಿಕಾ ಬಂದಿದ್ದಾರೆ. ಬನ್ನಿ ಏನು ಶಾಪ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವಾಗ ಮನೆಗೆ ಬಂದ್ವಿ. ಇನ್ನೂ ಸ್ವಲ್ಪ ಶಾಪ್ ಮಾಡಿದ್ದಿಲ್ಲ, ನಾನು ತೋರಿಸಲಿಲ್ಲ. ಆ್ಯಕ್ಚುಲಿ ಅವ್ರದ್ದು ಟ್ಯಾಟೂದ್ ಮಾತ್ರ ನಾನು ನಿಮಗೆ ತೋರಿಸಿದ್ದು. ಸೊ ಭೂಮಿಕಾ ನೈಲ್ಸ್ ಮಾಡಿಸ್ಕೊಂಡಿದ್ದು ಕೂಡ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ನಿಮಗೆ. ಸೊ ಭೂಮಿಕಾ ತೋರಿಸು. ಅವಳದು ಫಿನಿಶಿಂಗ್ ಆಗೋ ತನಕ ನಾವು ಇರಲಿಲ್ಲ. ನಾವು ಅಷ್ಟೊತ್ತಲ್ಲಿ ಜಯನಗರ್ಗೆ ಹೋಗ್ತಾ ಇದ್ವಿ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಭೂಮಿಕಾನು ಕ್ಷೇಮನೂ ಅಲ್ಲೇ ಇದ್ದು ಮಾಡಿಸ್ಕೊಂಡು ಬಂದರು. ತುಂಬ ಚೆನ್ನಾಗಿ ಬಂದಿದೆ ನೈಲ್ಸು, ನೀವೇ ನೋಡ್ತಾ ಇರ್ಬೋದು. ಅಕ್ರಾಲಿಕ್ ಅಲ್ವಾ ಭೂಮಿಕಾ? ಅಕ್ರಾಲಿಕ್ಕು. ಆಮೇಲೆ ಇದು ನೋಡಿ, ಇಲ್ಲಿ ಡಿಸೈನು ಈ ಥರ ಬೋ ಬಂದು ಮಧ್ಯದಲ್ಲಿ ಒಂದು ಬೀಡ್ಸ್ ಬಂದಿದೆ. ಅಂದರೆ ಅದಕ್ಕೆ ಎಕ್ಸ್ಟ್ರಾ, ಇದು 50 rupees, ಇದು 50 rupees ಎಕ್ಸ್ಟ್ರಾ ಆಯಿತು. ಸೊ ಓವರಾಲ್ 1700. ಓವರಾಲ್ ಇಷ್ಟಕ್ಕೆ 1700 rupees, 1700 rupees ಆಯಿತು. ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವಳು ಕೈ ವೈಟ್ ಇರೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಜಯನಗರ್ಗೆ ಹೋದ್ವಿ. ಜಯನಗರ್ಗೆ ಹೋದಾಗ ಭೂಮಿಕಾ ಇದೊಂದು ವಾಚ್ ತೊಗೊಂಡು, ಫಸ್ಟ್ ಬ್ರ್ಯಾಂಡೆಡ್ ವಾಚ್ ಇದು ಅವಳದು, ಗೆಸ್ ಕಂಪ್ನಿ ವಾಚ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಮೇಲೆ ಆಫರ್ ಇತ್ತು. ಸೊ ಎಷ್ಟು % ಆಫರ್? 20% ಆಫರ್ ಇತ್ತು. 15,000 ಇದ್ದಿದ್ದು 11,200 ಸಮಥಿಂಗ್ ಹಂಗೆ ಸಿಕ್ತು ಅವಳಿಗೆ. ತುಂಬ ಚೆನ್ನಾಗಿದೆ ವಾಚ್, ಮಾತ್ರ ಹಾಕೊಂಡ್ರೆ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಅವಳ ಬರ್ಡೇಗೆ ಅವಳ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು ವಾಚ್. ಆದಮೇಲೆ ಡ್ರೆಸ್ ತೊಗೊಂಡ್ವಿ ನಾವು. ಅವಳು 1-2 ಜೊತೆ ಡ್ರೆಸ್ ತೊಗೋಬೇಕು ಅಂತ ಇದ್ಲು. ಅಂದರೆ ಚೂಡಿದಾರ್ ಸೆಟ್, 3 piece ಸೆಟ್ ಬರ್ತಲ್ಲ, ಆ ಥರದ್ದು ಹೋಗಿದ್ವಲ್ಲ ಜಯನಗರ್ಗೆ. ಆದರೆ ನಾನು ನಿಮಗೆ ಯಾವ್ದು ತೊಗೊಂಡ್ಲು ಅಂತ ಹೇಳಿ ತೋರಿಸ್ಲಿಲ್ಲ. ಜಸ್ಟ್ ಅಲ್ಲಿ ಶಾಪಿಂಗ್ ಮಾಡುವಾಗ ನಾನು ಜಸ್ಟ್ ಅಂಗಡಿದು ಅಂದರೆ ಅಲ್ಲೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೋರಿಸಿದ್ದು ನಿಮಗೆ. ಇದು ಒಂದು ತೊಗೊಂಡ್ಲು ಸೆಟ್. ಇದು ಆ್ಯಕ್ಚುಲಿ ಇದಕ್ಕೆ ಈ ಥರ ಬರುತ್ತೆ ದುಪ್ಪಟ್ಟ, ಚೆನ್ನಾಗಿದೆ, ಗ್ರ್ಯಾಂಡಾಗಿರುತ್ತೆ ದುಪ್ಪಟ್ಟ. ಇದು ಪ್ಯಾಂಟು. ಆಮೇಲೆ ಇದು ನಾರ್ಮಲ್ ಕಾಟನ್ ಒಂದು ತೊಗೊಂಡ್ಲು, ಇದೂ ತುಂಬ ಚೆನ್ನಾಗಿದೆ. ಇದು ಬಂದು ಎಷ್ಟು, 850ನಾ? 3 piece ಸೆಟ್ಟು ಜಯನಗರ್ ಕಾಂಪ್ಲೆಕ್ಸಲ್ಲಿ ಜಸ್ಟ್ 850 rupees ಆರಾಮಾಗಿ ಕೊಡ್ಬೋದು. ಯಾಕೆಂದರೆ ನಾವು ಗಾಂಧಿ ಬಜಾರಲ್ಲೆಲ್ಲ ವಿಚಾರಿಸಿದಾಗ ಆಲ್ಮೋಸ್ಟ್ ಲೈಕ್ ಅವ್ರು ಹೇಳಿದ್ದು 1000 ಮೇಲೆ ಹೇಳಿದ್ರು ಎಲ್ಲದಕ್ಕೂ. 1300 ಈ ಥರ ಕಾಟನ್ ಕುರ್ತಾಗೆ 1500 ಆ ಥರ. ಆಮೇಲೆ ಈ ಥರ ಈ ಪಿಂಕ್ ಏನು ನೋಡಿದ್ವಲ್ಲ, ಇದು ಬಂದು ಕಾಟನ್ ಅಲ್ಲ, ಇದು ಒಂಥರ ಸಿಂಥೆಟಿಕ್ ಮೆಟೀರಿಯಲ್. ಇದು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ, ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ. ಸೊ ಇದನ್ನೇ ಗಾಂಧಿ ಬಜಾರಲ್ಲಿ ಅವರು 1800 ಹೇಳಿದ್ರು. ಇಲ್ಲಿ ನಮಗೆ 950ಗೆ ಸಿಕ್ತು. 950 ತಾನೆ ಇದು? 850, 950ನಾ? 750ಗೆ ಸಿಕ್ಕಿರೋದು ಇದು ಆ್ಯಕ್ಚುಲಿ. ನೋಡಿ, ಚೀಪ್ ಆ್ಯಂಡ್ ಬೆಸ್ಟು. ನೀವು ಯಾರಾದರೂ ಶಾಪಿಂಗ್ ಮಾಡಬೇಕು, ಈ ಥರ ಕುರ್ತಾ ಸೆಟ್ ತೊಗೋಬೇಕು ಅಂತ ಇದೆ, ಜಯನಗರ್ ಕಾಂಪ್ಲೆಕ್ಸ್ ಹತ್ರ ಹೋಗಿ ಅಲ್ಲಿ ಆಚೆಗಡೆ ಗಾಡಿ ಮೇಲೆ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರನೂ ಸೇಮ್ ಪ್ರೈಸೇ ಇರುತ್ತೆ. ಒಳಗಡೆ ಕೂಡ ಕಾಂಪ್ಲೆಕ್ಸಲ್ಲೂ ಇನ್ನೊಂದು 100 rupees ಹೆಚ್ಚಿಗೆ ಇರುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು. ಈ ಥರ
ಸೆಟ್ ಯಾರಾದರೂ ಹುಡುಕ್ತಾ ಇದ್ರೆ ಜಯನಗರಕ್ಕೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ತಗೊಂಡು ನಾನು ಆಮೇಲೆ ನಮ್ಮ ವಿರಾಟ್ ಇದೊಂದು RCB ಟಿ ಶರ್ಟ್ ಬೇಕು ಅಂತ ತುಂಬ ದಿವಸದಿಂದ ಆ್ಯಕ್ಚುಲಿ ಅವ್ನು ಕೇಳ್ತಾ ಇದ್ದ. ಇವತ್ತು ಹಂಗೆ ಜಯನಗರಕ್ಕೆ ಹೋದಾಗ ಸಿಕ್ತು, ಫುಲ್ ಖುಷಿಯಾಗಿ ಹಾಕೊಂಡಿದ್ದಾನೆ. ಮನೆಗೆ ಬಂದಿದ್ದ ತಕ್ಷಣನೇ ಅವ್ನು ಫಸ್ಟ್ ಮಾಡಿದ ಕೆಲಸನೇ ಟಿ ಶರ್ಟ್ ಹಾಕೊಂಡಿದ್ದು. ಸೊ ಇಷ್ಟೆಲ್ಲ ತಗೊಂಡಿದ್ದು ಮಮ್ಮಿ ಏನು ತಗೊಂಡು ಕರೆಕ್ಟ್. ಇಷ್ಟೆಲ್ಲ ಶಾಪ್ ಮಾಡಿದ್ದು, ಇಷ್ಟೆಲ್ಲ ಮಾಡಿದ್ದು ಎಲ್ಲ ಭೂಮಿಕಾ, ಕ್ಷೇಮ ಹಾಗೆ ಅಮ್ಮು. ನಾನೇನು ತಗೊಂಡೆ? ನೀನೇನೋ ತಗೊಂಡಿದ್ದೆ, ಬಟ್ ಟ್ಯಾಟು ಹಾಕಿಸ್ಕೊಂಡ್ಲು. ನಾನು ಟ್ಯಾಟು ಫೈನಲ್ ಟ್ಯಾಟು ಅವಳು ಹೆಂಗಿದೆ ಅಂತ ತೋರಿಸ್ತೀನಿ ಇವಾಗ. ಇದು ನನ್ನ ಸಣ್ಣ ಅಲ್ಲ ಕಣೆ, ಮೂನು. ಓಕೆ, ಮೂನು ಸ್ಟಾರ್. ಆಮೇಲೆ ಇಲ್ಲಿ ನೋಡಿ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾರ್ತ್ ಸ್ಟಾರು. ಅದೇನೋ ಇದೊಂದು ಹಾಕ್ಸ್ಕೊಳಕ್ಕೆ ಹೋಗಿ ಇಷ್ಟುದ್ದ ಹಾಕ್ಸ್ಕೊಂತೀವಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.